ನಲ್ಲಿ ಆದಂತಹ ಘಟನೆಯಲ್ಲಿ ಒಬ್ಬ ಈ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಈ ಘಟನೆ ಆಗಬಾರ್ದಾಗಿತ್ತು. ಈಗ ನನ್ನ ವಿಷಾದ ವ್ಯಕ್ತಪಡಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ಅವರ ಕುಟುಂಬಕ್ಕೆ ಈ ತುಂಬಲಾದಂಥ ನಷ್ಟವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ತಾನೇ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಗೊತ್ತಾಗಿದ್ದೇನಪ್ಪ ಅಂದರೆ, ನಮ್ಮ ಬಿಜೆಪಿ ನಾಯಕರು ಈಗ ತಾನೇ ಪತ್ರಿಕಾಗೋಷ್ಠಿ ಮಾಡಿ ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಾನು ನಮ್ಮ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸೋದೇನಪ್ಪ ಅಂದರೆ, ಹೌದು, ಖಂಡಿತವಾಗೂ ಕಲಬುರಗಿ ರಿಪಬ್ಲಿಕ್ ಆಗಿದೆ, ಆದರೆ ಬಳ್ಳಾರಿ ರಿಪಬ್ಲಿಕ್ ತರ ಅಲ್ಲ. ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ, ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ. ಉದಾಹರಣೆಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಖರ್ಗೆ ಸಾಹೇಬರು ಕಲಬುರಗಿನಲ್ಲಿ 371 ಏನು ಬೆಡ್ಡಿನ ಜಯದೇವ ಹಾಸ್ಪಿಟಲ್ ಅನ್ನು ಉದ್ಘಾಟನೆ ಮಾಡೋದಲ್ಲ, ಅಂಥದಕ್ಕೆ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ. KKRDBಗೆ 5,000 ಕೋಟಿ ರೂಪಾಯಿಯನ್ನ ಕೊಟ್ಟು ಆ ಭಾಗದ ಅಭಿವೃದ್ಧಿ ಆಶಯಗಳಿಗೆ ಸ್ಪಂದಿಸುವಂತ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ. ಕಲ್ಯಾಣ ಪಥ ಅಂದ್ಬಿಟ್ಟು 1,000 ಕೋಟಿ ರೂಪಾಯಿ RDPR ಇಂದ ಏನು ಯೋಜನೆಗಳು ತಂದಿದ್ದೀವಿ. RWS ಮುಖಾಂತರ ಏನು ನಾವು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಆಳಂದ್ ಇರ್ಬೋದು, ಜೇವರ್ಗಿ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ನಾವು ತಂದಿದ್ದೀವಿ. ಇದಕ್ಕೆ ರಿಪಬ್ಲಿಕ್ ಆಗಿದೆ ಹೊರತು ನಿಮ್ಮ ಅವಧಿಯಲ್ಲಿ ಮಾಡಿದಂತ ದೌರ್ಜನ್ಯ ಬಳ್ಳಾರಿ ರಿಪಬ್ಲಿಕ್ ತರ ಕಲಬುರಗಿ ರಿಪಬ್ಲಿಕ್ ಅಲ್ಲ. ಇಟ್ಸ್ ಎ ಡೆವಲಪ್ಮೆಂಟ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಮತ್ತೆ ಬಿಜೆಪಿ ಅವರಿಗೆ, ನನ್ನ ಬಿಜೆಪಿ ಹೈಕಮಾಂಡ್ ಅವರಿಗೆ ನಾನು ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆ ಬಗ್ಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಕಲಬುರಗಿ ನಾಯಕರ ಇತಿಹಾಸಗಳನ್ನು ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಕಲಬುರಗಿನಲ್ಲಿ ನಿಮ್ಮ ನಾಯಕರು ಏನೇನ್ ಮಾಡ್ತಾರೆ, ಏನೇನಿಲ್ಲ ಅಂದ್ಬಿಟ್ಟು ಫಸ್ಟ್ ನೀವು ಅವರವರ ಇತಿಹಾಸಗಳನ್ನ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ಪತ್ರಿಕಾಗೋಷ್ಠಿ ಮಾಡೋದು ಬೆಟರ್ ಅಂತ ನನ್ನ ಸಲಹೆ ನಿಮಗೆ. ನೀವು ನನ್ನ ಮಾತು ಅಥವಾ ಕಾಂಗ್ರೆಸ್ ನಾಯಕರ ಮಾತು ಕೇಳಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಜಿಲ್ಲೆ, ಬೀದರ್ ಜಿಲ್ಲೆ ಇರ್ಬೋದು, ಯಾದಗಿರಿ ಜಿಲ್ಲೆನಲ್ಲಿ ಯಾರು ನಾಯಕರಿದ್ದಾರೆ ನೀವು ಅವರಿಗೆ ಕೇಳ್ಬಿಡಿ. ಕಲಬುರಗಿನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಿದ್ದು ಯಾರು ಅಂತ ಕೇಳ್ಬಿಡಿ. ಉತ್ತರ ನಿಮ್ಮ ಪಕ್ಷದಲ್ಲೇ ಸಿಗುತ್ತೆ. ಸ್ಯಾಂಡ್ ಮಾಫಿಯಾ ನಡೆಸ್ತಾ ಇದ್ದಿದ್ದು ಯಾರು? ನಿಮ್ಮ ಪಡಿತರ ಅಕ್ಕಿ ಮತ್ತೆ ಅಂಗನವಾಡಿನಲ್ಲಿ ಹಾಲಿನ ಪೌಡರ್, ಮಕ್ಕಳಿಗೆ ಕೊಡುವಂತ ಹಾಲಿನ ಪೌಡರ್ಗಳನ್ನ 30 ಕೇಸ್ ಮೇಲೆ ಪ್ರಕರಣ ಯಾರು ನಾಯಕರ ಮೇಲೆ ದಾಖಲೆ ಆಗಿದೆ? ಯಾರು ಈಗ ನಾನು 10 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಮಾತಾಡ್ತಾ ಇಲ್ಲ, ಈಗ 1 ತಿಂಗಳ ಹಿಂದೆ ಬೇಲ್ ಮೇಲೆ ಆಚೆ ಬಂದು ಆಲ್ಮೋಸ್ಟ್ 2-3 ತಿಂಗಳು ಜೈಲಿನಲ್ಲಿ ಇದ್ರಲ್ಲ, ಆ ಮಹಾನ್ ಅವರು ಯಾವ ಪಾರ್ಟಿ? ರೈತರ ಮೇಲೆ, ರೈತರ ಹೆಸರ ಮೇಲೆ ವಂಚನೆ ಮಾಡಿಬಿಟ್ಟು ಸಿಬಿಐನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿದ್ದ ನಾಯಕರು ಯಾರು? ಇದು ಕಾಂಗ್ರೆಸ್ ಹತ್ರ ಕೇಳೋಕೆ ಹೋಗ್ಬಿಡಿ. ನೀವೇ ನಿಮ್ಮ ಭಾಗದ ನಾಯಕರನ್ನ ಕರೆಸಿ ನಾನು ಏನೇನು ಹೇಳ್ತಾ ಇದ್ದೀನಲ್ಲ, ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟ್ ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳ್ಳಿ. ನಿಮ್ಗೆ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಅಶೋಕ್ ಸಾಹೇಬ್ ಇರ್ಬೋದು, ನಿಮ್ ವಿಜೇಂದ್ರ ಅವರು ಇರ್ಬೋದು, ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದ್ರು. ಈಗ ಏನೇ ಆದ್ರೂ ಕೂಡ
ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿಜೆಪಿನಲ್ಲಿ. ಅದು ಕೇಂದ್ರದಲ್ಲಾದ್ರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದ್ರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು. ಹೋದ ಬಾರಿ ಇದೇ ನಿಮ್ಮ ಬಿಜೆಪಿ ನಾಯಕರು ಘಟಾನುಘಟಿಗಳು ಕಲಬುರಗಿಗೆ ಬಂದು ಸೇಮ್ ಇದೆ, ಕಲಬುರಗಿ ರಿಪಬ್ಲಿಕ್ ಆಗಿದೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು. ಕಾರಣ ಏನು ಅವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದ್ರೆ ಚಿತ್ತಾಪುರಿನ ಬಿಜೆಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ದಂತೆ, ಮಾಡಕತ್ತ ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ, ಅವರಿಗೆ ಸಾಯಿಸುವ ಸಂಚು ಮಾಡಿದ್ದಂತೆ. ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವ್ರ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದ್ಮೇಲೆ ಇವರೆಲ್ಲರೂ ಹೋಗಿದ್ರು, ಬಿಜೆಪಿ ನಾಯಕರು, ಸ್ಟೇಟ್ ಲೀಡರ್ಸ್ ಹೋಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡೋದು. ನಾನು ಹೇಳಿದೆ ತನಿಖೆ ಆಗ್ಲಪ್ಪ, ತನಿಖೆನಲ್ಲಿ ಏನಾದ್ರೂ ಸತ್ಯಾಂಶ ಇದ್ರೆ ಬಿಜೆಪಿ ನಾಯಕರಿಗೆ ಗೊತ್ತಾಗುತ್ತೆ ಅಂತ. ತನಿಖೆ ಆಯ್ತು. ತನಿಖೆ ಆದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ ನಿಮ್ಮ ಚಿತ್ತಾಪುರ್ ಬಿಜೆಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ. ಗಾಡಿಯನ್ನ ಹೈದರಾಬಾದಿಗೆ ಕಳಿಸಿ ಚಿತ್ತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿದೆ ಅಂತ ಪ್ರೂವ್ ಆಯ್ತು. FSL ರಿಪೋರ್ಟ್ ನಲ್ಲಿ ಇರ್ಬೋದು, ಬೇರೆದ್ರಲ್ಲೆಲ್ಲ ಇರ್ಬೋದು. ಅವ್ರ ಸ್ವಂತ ಲೀಡರ್ಗಳೇ ಪಾಪ ಬಿಜೆಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ನಾನು ರಾಜೀನಾಮೆ ಕೇಳಿಕ್ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡುತ್ತಾ ಇರಲಿಲ್ಲ. ಈಗ ರಾಜೀನಾಮೆ ಕೇಳ್ತಾ ಇದ್ರಲ್ಲಪ್ಪ, ನಿಮ್ಮ ಬಿಜೆಪಿ ನಾಯಕರೇ ಅವರೇ ಸ್ವಂತ ಅವ್ರು ಹಲ್ಲೆ ಮಾಡ್ಕೊಂಡು ನಮ್ಮ ಮೇಲೆ ಹಾಗಾಗಿ ಗೂಬೆ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವು ನನ್ನ ರಾಜೀನಾಮೆ ಕೇಳಿದ್ರಿ. ಇವಾಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ದೀರಾ? ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಮತ್ತೆ ಮೊನ್ನೆ ಯಾವುದೋ ಒಂದು KRIDL ನಲ್ಲಿ ದೊಡ್ಡ ಹಗರಣ ಆಗಿದೆ. ಯಾವುದೋ ಒಬ್ಬ ಸಬ್ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ನಿಮ್ ನೆನಪಿರ್ಬೋದು. ಅದು ನಾವು ತಿಳ್ಕೊಂಡಾಗ ಏನ ಪ್ರಾಥಮಿಕ ತನಿಖೆ ಮಾಡಬೇಕಾದಾಗ ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಬಹುಶಃ ಚನ್ನಗಿರಿ ಅನ್ಸುತ್ತೆ, ಸರಿಯಾಗಿ ನೆನಪಿಲ್ಲ. ಆ ಕಾಂಟ್ರಾಕ್ಟರ್ ಅವರು ಅಲ್ಲಿನ ಸ್ಥಳೀಯ ಬಿಜೆಪಿ MLA, ಆಗಿನ MLA ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಕರೆಕ್ಟ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದೇಶ ಮೇರೆಗೆ ಅವರು ಒಂದು ಕೆಲಸ ಮಾಡಿದ್ರು, ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಅವಾಗ್ಲೂ ಯಾರು ರಾಜೀನಾಮೆ ಕೇಳಿದ್ರು? ನನ್ನ ರಾಜೀನಾಮೆ ಕೇಳಿದ್ರು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಯಾವಾಗ ಅವ್ರದ್ದು ಪ್ರಕರಣಗಳು ಹೊರಡ್ಕೊಂಡ, ಇವಾಗ ಯಾರೋ ಹೇಳ್ತಾ ಇದ್ರು ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು, ನೀವು ಕೊಡ್ಬೇಕಾಗ್ತದೆ. ಆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನ್ ಹೇಳಿದ್ರು, ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರ್ದಿಟ್ಟು ಹೋಗಿದ್ರು. ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತು, ಯಾವುದೇ ಅನುಮೋದನೆ ಇರಲಾರದೆ ಅಂದೆ ಅವಾಗಿನ ಗುತ್ತಿಗೆದಾರ ಅವರೇ ಏನೋ ಇದು ನಮ್ಮ ಪಕ್ಷ ಇದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿದ್ದಾರೆ, ಅವ್ರು ಮಾಡಿಸ್ಕೊಡ್ತಾರಂತ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು. ಯಾವುದೇ ಸರ್ಕಾರಿ ಅನುಮೋದನೆ ಇಲ್ಲದೆ ಕೆಲಸ ಮಾಡಿದಕ್ಕೆ ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ಅಂತ ಪ್ರಕರಣ ಆಗಿತ್ತು. ನೇರವಾಗಿ ಹಿ ವಾಸ್ ಅಕ್ಯೂಸ್ಡ್. ಈ ಬೀದರ್ ಕೇಸ್ನಲ್ಲಿ ನಾವು ಎಲ್ಲಿ ಹೇಳಿದ್ದಾರೆ ನಾವು ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿದೀವಿ ಅವರಿಗೆ ಅಂತ? 8 ಜನ ಆರೋಪಿಗಳಿದ್ದಾರೆ. 8 ಜನದಲ್ಲಿ ನಾನು ಇದೀನಿ ಅಲ್ಲಿ A1 to A8 ನಲ್ಲಿ. ಈಗ ಆ ಆರೋಪ ಹಿಂದಿನ ಏನು ಈಶ್ವರಪ್ಪ ಅವರ ಆರೋಪ ಸಾಬೀತಾಗಿಕ್ಕೆ ತಾನೇ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಸಚಿನ್ ಅಂತ ಏನೊಬ್ಬ ಯುವ ಗುತ್ತಿಗೆದಾರರಿದ್ದಾರೆ, ಅವರು ಒಂದು ಹೇಳ್ತಾ ಇದ್ದಾರೆ, ಈ 8 ಜನ ಆರೋಪಿಗಳು ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಈಸ್ ಓನ್ ಬಾಸಸ್, ಯಾವ್ದೋ ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ಬಿಟ್ಟು ಏನೋ ಪ್ರೈವೇಟ್ ಲಿಮಿಟೆಡ್ ಯಾವುದೋ ಒಂದು ಖಾಸಗಿ ಸಂಸ್ಥೆ ಮೇಲೂ ದೂರು ಕೊಟ್ಟಿದ್ದಾನೆ. ಇವನು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಥವಾ ಅಲ್ಲಿ ಬೇರೆ ರೀತಿ ಹುದ್ದೆನಲ್ಲಿ ಕೆಲಸ ಮಾಡ್ತಾ ಇದ್ರು, ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಅಷ್ಟೇ ಹಂಚ್ಕೊತಾ ಇರೋದಿಲ್ಲ. ಅವ್ರ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಏನೋ ಅಕ್ಯೂಸ್ ಮಾಡಿದ್ದಾನೆ A4 to A8. ಇಲ್ಲಿ ಆರೋಪಿಗಳು ಒಂದು ಹೇಳ್ತಾ ಇದ್ದಾರೆ,
ಇವರು ಒಂದು ಹೇಳ್ತಾ ಇದ್ದಾರೆ, ಆರೋಪಿಗಳು ಕೂಡ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ, ಇವರು ಸಚಿನ್ ಅನ್ನೋ ಯುವಕರು ಗುತ್ತೇದಾರರು ಅವ್ರ ಕಂಪನಿ ಮುಖಾಂತರ ನಮ್ಗೆ ಅಪ್ರೋಚ್ ಮಾಡಿದ್ರು, ನಮ್ಗೆ ಹಿಂಗೆ ಟೆಂಡರ್ ಆಗ್ತಾ ಇದೆ, ನಮ್ಗೆ EMD ಕೊಡ್ಲಿಕ್ಕೆ ದುಡ್ಡಿಲ್ಲ, ಕೊಡಿ ನಮ್ಗೆ ಸ್ವಲ್ಪ ಫೈನಾನ್ಸ್ ಮಾಡಿ ಅಂತ. ಅದಕ್ಕೆ ನಾವು ಅವರಿಗೆ 65 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ವಿ. ಏನ್ ಕಳ್ತನ ಅಂತೂ ಇಲ್ಲ, ಅಥವಾ ಅಡ್ಡದಾರಿ ಇಲ್ಲ, ಅಥವಾ ಬೇರೆ ರೀತಿಯ ಸಾಕ್ಷಿ ಇಲ್ಲ ಅಂತಿಲ್ಲ. ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಬಿಟ್ವೀನ್ A and B. ಅದಕ್ಕೆ ಪ್ರೂಫ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಯಾರು ಆರೋಪಿಗಳು. ಅದ್ರ ಮೇಲೆ 15 ಲಕ್ಷ ನಗದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಚಿನ್ ಏನ್ ಹೇಳ್ತಾ ಇದ್ದಾರೆ, ಇವರು ನಮ್ಗೆ ಟೆಂಡರ್ ಇಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದ್ರು. ಎಲ್ಲಿ? KIDB ನಲ್ಲಿ, ಝೂ ಅಥಾರಿಟಿನಲ್ಲಿ, RD ನಲ್ಲಿ ಅಂತ ಹೇಳಿದ್ರು. ಈಗ ಯಾರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ. ಈಗ ಅವ್ರದ್ದು ನಂಬದ ಇವ್ರದ್ದು ನಂಬದ ಗೊತ್ತಿಲ್ಲ. ಅದಕ್ಕೆ ತನಿಖೆ ಆಗ್ಬೇಕಲ್ಲ. ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಎಲ್ಲಾನ ಅವರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಮೌಖಿಕ ಆದೇಶ ನೀಡಿದ್ರು, ಬರೆದು ಕೊಟ್ಟಿದ್ರು, ಏನಾದ್ರು ಹೇಳಿದಾರ? ಅವ್ರವ್ರ ವ್ಯವಹಾರ ಇದೆ. ಅವರು EMDಗೋಸ್ಕರ ದುಡ್ಡು ಕೇಳಿದ್ರು ಅಂತ ಇವ್ರು ಹೇಳ್ತಾರೆ, ಅವರು ಇಲ್ಲ ನಮ್ಗೆ ಇಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಅದ್ಯಾವ್ದೋ ಏರ್ಪೋರ್ಟ್ ಪ್ರಾಜೆಕ್ಟ್ ಇತ್ತು, ಅದಕ್ಕೆ ನಮ್ಗೆ ಏನ್ ಸಂಬಂಧ, IDD ಸಂಬಂಧ ಅವೆಲ್ಲ ನಮ್ ಕೂಡ. ಸೊ ಹಾಗಾಗಿ ಇವತ್ತು ನಿನ್ನೆ ಬಿಜೆಪಿ ಅವರು ಏನೋ ಒಂದು ಹೋಗಿ ಪ್ರತಿಭಟನೆ ಮಾಡಿದ್ರು. ಇಲ್ಲ ಕೇಸ್ ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅವರು ಪೊಲೀಸ್ ಸ್ಟೇಷನ್ ನಲ್ಲಿ ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರಕ್ಕಾಗ್ತದೆ? ಈಗ ನೋಡಿ, ನೀವು ಹೇಳಿದ್ರಲ್ಲ, ಯಾವಾಗ್ಲೂ ಕೂಡ ನಾವು ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತೀನಿ, ಸುಮ್ಮನೆ ಇದು ಅಲ್ಲ. ನೋಡಿ, ಇದು ನಿನ್ನೆ ಸ್ಟೇಷನ್ ನಲ್ಲಿ ನಡೆದಂತ ಘಟನೆ ಎಲ್ಲ ನಮ್ಮ ಕಲಬುರಗಿನಲ್ಲೆಲ್ಲ ವೈರಲ್ ಆಗಿದೆ. ಯಾರಿಲ್ಲ? ಬಿಜೆಪಿ ಮಾಜಿ MLAಗಳು ಮತ್ತೆ ಹಾಲಿ MLAಗಳು. ನೋಡಿ, ಅವರು ಒಬ್ಬರೇ ಇನ್ಸ್ಪೆಕ್ಟರ್ ಮೇಲೆ ಹೇಗೆಲ್ಲರೂ ಮಾಡ್ತಾ ಇದ್ದಾರೆ. ಇವ್ರದ್ದೇನಂದ್ರೆ ಇವ್ರ ಮೇಲೆ ಏನೋ ಒಂದು ಸಂಚು ನಡೀತಾ ಇದೆ, ಅದಕ್ಕೆ ನೀವು FIR ರಿಜಿಸ್ಟರ್ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವರು ಯಾರು ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವರು ಇದು ನಾನ್ ಕಾಗ್ನಿಸಬಲ್ ಆಗ್ತದೆ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ದಯವಿಟ್ಟು ಕೋರ್ಟ್ ಇಂದ ತರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲ ನೀವು FIR ಕೊಡಿ, ಈಗಲೇ ಕೊಡಿ, ಈಗಲೇ ಕೊಡಿ ಅಂತ ಹೇಳಿದ್ರೆ ಹೌ ಇಸ್ ಇಟ್ ಪಾಸಿಬಲ್? ಇವರಿಗೆ ಕಾನೂನಿನ ಅರಿವು ಇದೆಯಾ ಇಲ್ವಾ? ಆಮೇಲೆ ಅದಕ್ಕೆ ನನ್ನ ಮೇಲೆ ಏನಾದ್ರೂ ಆಗ್ತಾ ಇದ್ರೆ ನಾನು ಹೋಗಿ ಹೈಕೋರ್ಟಿಗೆ ಅಪೀಲ್ ಹಾಕ್ಬೇಕು, ನಾನು ಕೋರ್ಟಿಗೆ ಹೋಗಿ ಅಪೀಲ್ ಹಾಕ್ಬೇಕು, ಅಲ್ಲಿಂದ ಆದೇಶ ತರಬೇಕು. ಅದು ತಗೊಂಡ್ ಬನ್ನಿ ನಾವು ಮಾಡ್ತೀವಿ ಅಂದ್ರೂ ಕೂಡ ಇಲ್ಲ. ಇವತ್ತು ಕಲಬುರಗಿನಲ್ಲಿ ಬಂದ್ ತರ ಮಾಡ್ಬಿಟ್ಟು ಅಲ್ಲಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 200-300 ಜನ ಟೈರ್ ಸುಟ್ಟಿ, ಅದು ಮಾಡಿ ಇದು ಮಾಡಿ. ಸರಿನಾ? ಇದು ಕಾನೂನಿನ ಪ್ರೊಸೀಜರ್ಸ್ ಫಾಲೋ ಆಗ್ತಾ ಇಲ್ಲ, ಅಥವಾ ಏನು ನಾವೇ ಉದ್ದೇಶಪೂರ್ವಕವಾಗಿ ಏನಾದ್ರು ಮಾಡ್ತಾ ಇಲ್ಲ ಅಂದ್ರೆ ಆಯ್ತು, ನೀವು ಮಾಡಿ, ಪ್ರತಿಭಟನೆ ಮಾಡಿ, ನೀವು ಕೋರ್ಟಿನ ಹೋಗಿ. ನಿಮಗೆ ಕಾನೂನಿನ ಸ್ವಲ್ಪ ಪ್ರಜ್ಞೆ ಇಲ್ಲ, ಅರಿವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಜನಪ್ರತಿನಿಧಿಗಳು ಅಥವಾ ಮಾಜಿ ಜನಪ್ರತಿನಿಧಿಗಳು ಅಥವಾ ಬಿಜೆಪಿ ಕಾರ್ಯಕರ್ತರು ಬಂದು ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ಹಾಗೂ ಕೂಡ ನಾವೇನು ಮಾಡಿಲ್ಲ. ಈಗೆಲ್ಲ ದನಿನಲ್ಲಿ ಮಾತಾಡೋದು ಸರಿನಾ? ಅಥವಾ ಹೋಗಿ ನೀವು FIR ಕೊಡಿ ಅಂತ ಇಮಿಡಿಯೇಟ್ ಆಗಿ ಕೊಡಲೇಬೇಕು ಅಂತ ಏನಾದ್ರು ಕಾನೂನಲ್ಲಿ ಇದೆಯಾ? ಹೌದಪ್ಪ, ಇದು ಮಾಡಿಲ್ಲ ಅಂದ್ರೆ ಓಕೆ. ಈಗ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಆಗ್ಲೇ ಅಮಾನತ್ ಮಾಡಿದ್ದಾರೆ. ಸಚಿನ್ ಅವ್ರ ಫ್ಯಾಮಿಲಿ ಇವರು ಸಿಗ್ತಾ ಇಲ್ಲ ಅಂದಾಗ ಹೋಗಿ ದೂರು ಕೊಡೋ ಬೀದರ್ನಲ್ಲಿ ದೂರು ಕೊಡೋ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದ್ಬಿಟ್ಟು ಈಗಾಗಲೇ 2 ಹೆಡ್ ಕಾನ್ಸ್ಟೇಬಲ್ಗೆ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದರಿಂದ ಬಿಜೆಪಿಯವರು ಯಾವಾಗ್ಲೂ ಕೂಡ ಅವರಿಗೆ ಏನಾಗ್ತಿದೆ ಅಂದ್ರೆ ಇಂಥದ್ದು ಏನಾದ್ರೂ ಘಟನೆಗಳಾದ್ರೆ ಅವ್ರಿಗೆ ಬಹಳ ಖುಷಿ. ಯಾವುದೇ ಒಂದು ಸಾಕ್ಷಿ ನೋಡಲ್ಲ, ಯಾವುದೇ ಒಂದು ಲಾಜಿಕ್ ನೋಡಲ್ಲ, ಕಾನೂನು ನೋಡಲ್ಲ, ಸಂವಿಧಾನದ ಅರಿವಿಲ್ಲ ಇವರಿಗೆ. ಸೊ ಇವೆಲ್ಲಾನು ಕೂಡ ನೀವು ನೋಡಿದ್ರೆ ಮೇಲ್ನೋಟಕ್ಕೆ ಇವೆಲ್ಲ ಬಿಜೆಪಿಯವರು ಯಾಕೆ ಇದನ್ನ ಬಹಳ ಪ್ರೀತಿಯಿಂದ ತಗೋತಾ ಇದ್ದಾರೆ ಅಂದ್ರೆ, ಒಂದು ನಾನಿದ್ದೀನಿ ಅಂತ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ನಮ್ಮ ಕಾರ್ಪೊರೇಟರ್ ಅವರ ಬ್ರದರ್ ಇದರಲ್ಲಿ ಇದಾರೆ ಅಂದ್ಬಿಟ್ಟು ಅವ್ರ ಅಣ್ಣ ಇದ್ದಾರೆ ಅಂದ್ಬಿಟ್ಟು ತಗೊಂಡಿದ್ದಾರೆ. ಇದೆಲ್ಲ ಏನಕ್ಕಂದ್ರೆ ಯಡಿಯೂರಪ್ಪ ಅವರ ಬಾಕ್ಸ್ ವಿಚಾರ ಮುಚ್ಚಾಕ್ಲಿಕ್ಕೆ, ಮುನಿರತ್ನ ವಿಚಾರ ಮುಚ್ಚಾಕ್ಲಿಕ್ಕೆ, ಸಿಟಿ ರವಿ ಅವರ ವಿಷಯಗಳನ್ನ ಮುಚ್ಚಾಕ್ಲಿಕ್ಕೆ,
ಮತ್ತೆ ಈಗೇನೋ ಹೊಸದು ಬಂದಿದೆ ಅಲ್ಲ, ಯಾವ್ದೋ ಅದೊಂದು ಪ್ರಕರಣ, ಗುಲಾಬ್ ಜಾಮೂನು, ರಸಗುಲ್ಲ ಅಂತವೆಲ್ಲ, ಇವೆಲ್ಲ ಬಿಜೆಪಿ ಮುಖಂಡ. ಇಂಥವೆಲ್ಲ ಪ್ರಕರಣಗಳು ಮುಚ್ಚಾಕ್ಲಿಕ್ಕೆ ಮೊನ್ನೆ ಸದನದಲ್ಲಿ ನೋಡಿದ್ರಿ, ಬಿಜೆಪಿ ಅವರು ವಿಪಕ್ಷ ಸ್ಥಾನಕ್ಕೂ ಲಾಯಕ್ಕಿಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅವರು ಒಂದ್ ಇಶ್ಯೂ ಕೂಡ ಅವರು ಮಾತಾಡ್ಲಿಕ್ಕೆ ಆಗಿಲ್ಲ, ಇಶ್ಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ತಗೊಳ್ಲಿಕ್ಕೆ ಅವ್ರ ಕಡೆಯಿಂದ ಆಗಿಲ್ಲ. ಅವ್ರೇನು ಬಡದಾಟ ಇದೆ ಅಲ್ಲ, ಎಜೆಪಿ, ಬಿಜೆಪಿ, ವೈಜೆಪಿ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಇವರೆಲ್ಲ ಇದೆಲ್ಲ ಮಾಡ್ತಾ ಇರೋದು. ನಾನು ಬಹಳ ಸ್ಪಷ್ಟವಾಗಿ ನಿಮ್ಗೆ ಈ ಸದ್ಯಕ್ಕೆ ಏನ್ ನನ್ನ ಹತ್ರ ಮಾಹಿತಿ ಇದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಕೂಡ ಇಂಥ ಘಟನೆಗಳನ್ನ ಆಗ್ಬಾರ್ದು. ಯಾರೇ ಇರ್ಬೋದು, ವಂಚನೆ ಯಾರಿಂದ ಆಗಿರ್ಬೋದು, ಅದು ತನಿಖೆ ಆಗಲಿ. ಯಾರು ಎಲ್ಲೂ ಓಡೋಗಿಲ್ಲ, ಯಾರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ. ಅವ್ರ ನಿಜಾನ, ಯೂತ್ ನಿಜಾನ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರ್ಲಿ ಎಲ್ಲ ಹೊರಗಡೆ. ಇವರೇ ಆಗ್ಲೇ ಕನ್ಕ್ಲೂಷನ್ ಮಾಡ್ಬಿಟ್ಟಿದಾರ ಬಿಜೆಪಿ ಅವರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಇಂಥ ಘಟನೆಗಳು ಆಗ್ಬಾರ್ದು. ಇದಕ್ಕೆ ಅವರೇನು ವೈಯಕ್ತಿಕ ವ್ಯವಹಾರ ಏನೇ ಇರ್ಬೋದು, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಇಲಾಖೆಗೆ ಸಂಬಂಧ ಇಲ್ಲ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಏನ್ ತನಿಖೆ, ಇವಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ನಡೀತಾ ಇದೆ. ಅವ್ರೇನಾದ್ರೂ ಸಹಕಾರ, ನಾನು ನಮ್ಮ ಜಿಲ್ಲಾ ಆಡಳಿತ ಮತ್ತೆ ಬೀದರ್ ಜಿಲ್ಲಾ ಆಡಳಿತದವರೆಗೂ ನಾನು ಹೇಳಿದ್ದೀನಿ, ಅದೇನೇ ಸಹಕಾರ ಬೇಕಿದ್ರು ಅವ್ರಿಗೆ ಕೊಡ್ಲಿಕ್ಕೆ. ಅಕಸ್ಮಾತ್ ಅವ್ರೇನಾದ್ರೂ ಹಸ್ತಾಂತರ ಮಾಡ್ತೀನಿ ಇಲ್ಲಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ರೆಡಿ ಆಗಿರಿ ಅಂತ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತೆ ಹೋಮ್ ಮಿನಿಸ್ಟರ್ ಅವರಿಗೆ ಕೂಡ ಮನವಿ ಮಾಡ್ಕೊಂಡು, ನೋಡಿ ಸರ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಅಂತ, ಏನಾದ್ರು ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಸಂಸ್ಥೆಯಿಂದ ಕೂಡ CID ಇರ್ಬೋದು, ಬೇರೆ ಸಂಸ್ಥೆಯಿಂದ ಯಾವ್ದಾದ್ರು ನಿಮ್ಗೆ ಸೂಕ್ತ ಅನಿಸುತ್ತೆ ಅವ್ರಿಗೆ ಕೂಡ ತನಿಖೆ ಮಾಡ್ಲಿಕ್ಕೆ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಸುಮ್ಮನೆ ಹುಡುಕಿರ್ಲಾರ್ದೆ ಆರೋಪ ಮಾಡೋದು, ಯಾವುದೇ ವಿಷಯ ಇರ್ಲಾರ್ದೆ ಆರೋಪ ಮಾಡೋದು ಬಿಜೆಪಿಗೆ ಸೂಟ್ ಮಾಡೋದು. ಏನಿದ್ರು ಕೂಡ ದಯವಿಟ್ಟು ಸಾಕ್ಷಿಗಳು ಕೊಡಿ. ನಾವ್ ಹೆಂಗ್ ಕೊಡ್ತಾ ಇದೀವಲ್ಲ, ದಾಖಲೆಗಳು ಕೊಡಿ, ಮಾಡೋಣ. ಬರ್ಲಿ FSL ರಿಪೋರ್ಟ್, ಅದು ಯಾರು ಬರ್ದಿರೋದು ಡೆತ್ ನೋಟು, ಅದರಲ್ಲಿ ವಿಷಯಗಳು ಏನಿದೆ, ಹೇಗಿದೆ, ಅದೆಲ್ಲ ನೋಡ್ಕೊಂಡು ಇವತ್ತು ನಾವೇನ್ ಅವರ ಒಬ್ಬ ಕುಟುಂಬದಲ್ಲಿ ಯಾರು ಗಳಿಕೆ ಮಾಡಿ ಅವ್ರ ಕುಟುಂಬವನ್ನ ನೋಡ್ಕೋಬೇಕಾಗಿರುವ ಸಂದರ್ಭದಲ್ಲಿ ಈ ಹಂತಕ್ಕೆ ಅವರು ಸೂಸೈಡ್ ಮಾಡ್ಕೋತಾರೆ ಅಂತ, ನಾಟ್ ಗುಡ್. ಯಾವುದೇ ಸಮಾಜಕ್ಕೆ ಅದು ತಲೆ ತಗ್ಗಿಸುವಂತ ವಿಚಾರ. ಯಾಕಾಗಿದೆ, ಏನಾಗಿದೆ ಅಂತ ಸಂಪೂರ್ಣವಾಗಿ ತನಿಖೆ ಆಗಿ ಸತ್ಯ ಹೊರಗೆ ಬರಲಿ. ಇದರಲ್ಲಿ ಯಾವುದೇ ರೀತಿಯಾಗಿ ಮರೆಮಾಚುವುದಾಗ್ಲಿ ಅಥವಾ ಏನು ವಿಷಾಂತರ ಮಾಡೋದಾಗ್ಲಿ ನಮ್ಮ ಇಲಾಖೆಯಿಂದ, ನಮ್ಮ ಸರ್ಕಾರದಿಂದ ಅಥವಾ ನಮ್ಮಿಂದ ಆಗೋದಿಲ್ಲ. ವಾಟ್ ಎವರ್ ಇಟ್ ಇಸ್, ಯಾರೇ ಇರ್ಬೋದು, ವಿ ವಿಲ್ ಎನ್ಶೂರ್ ಇನ್ವೆಸ್ಟಿಗೇಷನ್ ಇಸ್ ಡನ್ ಫ್ರೀ ಅಂಡ್ ಇಂಪಾರ್ಷಿಯಲ್. ವಿಜಯನಾಗಿಲ್ಲ ಅಂತ ಸರ್ ನೋಡಿ, ಪ್ರಿಯಾಂಕರ್ಗೆ ಆಪ್ತರು ಅನ್ನೋ ಕಾರಣಕ್ಕಾಗಿ ಒತ್ತಡ ಇರಬೇಕು, ಅದಕ್ಕೆ ಮಾಡಿಲ್ಲ ಅನ್ನೋ ಆರೋಪ ಮಾಡಿದ್ವಿ. ಬಿಜೆಪಿ ಅವ್ರು ರೂಲ್ ಹೇಳ್ತಾರ್ರಿ, ಅದು ಮಾಜರಾಗಿದ್ಯಾ ಇಲ್ಲ ಸೈಟ್ ನಮ್ಗೆ ಗೊತ್ತಿದ್ಯಾ, ರೈಲ್ವೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಅವ್ರೇನಾದ್ರೂ ಬಂದು ಕೇಳಿದ್ರೆ ಡೆಫಿನೆಟ್ಲಿ ವಿಚಾರಣೆ ಕರೆದ್ರೆ ಹೋಗ್ಬೇಕಾಗ್ತದಲ್ಲ. ಒಂದ್ ನಿಮಿಷ ಸರ್, ಆಮೇಲೆ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ನಿನ್ನೇನೋ ಒಂದು ವಿಡಿಯೋ ಮುಖಾಂತರ ಅವ್ರು ಹೇಳಿದ್ದಾರೆ, ಹಿಂಗಿಂಗ್ ಆಗಿದೆ, ಅದು ತಪ್ಪು ಮಾಹಿತಿ ಹೋಗೋದ್ ಬೇಡ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವರು ಎಲ್ಲೂ ತಲೆ ತಗ್ಸಿ ಓಡಾಡ್ತಾ ಇಲ್ಲ. ಅವ್ರೇನು ಅಬ್ಸ್ಕಾಂಡಿಂಗ್ ಇದಾರ? ನೋಬಡಿ ಇಸ್ ಅಬ್ಸ್ಕಾಂಡಿಂಗ್.